ಪ್ರೀತಿಯ ದರಪ್ಪ ಚೌಲ. ಸ್ನೇಹಿತರೆ, ನಾವು ನೀವು ಇವತ್ತು ಒಂದು ವಿಶೇಷವಾದ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರವು ಕನ್ನಡರಿಗಾಗಿ ಮತ್ತು ಕನ್ನಡಿಗರಿಗೋಸ್ಕರ ಒಂದು ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಆ ಮಸೂದೆಗೆ ಕೆಲವೊಂದು ಬಂಡವಾಳಶಾಹಿಗಳು ಅಡ್ಡಗಾಲು ಹಾಕಿರುವುದನ್ನು ತಾವು ಕೂಡ ಗಮನಿಸಿರಬಹುದು ಅಥವಾ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಸ್ನೇಹಿತರೆ, ಅದಕ್ಕಾಗಿ ಇವತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ದಯವಿಟ್ಟು ನೀವು ಪ್ರಥಮ ಬಾರಿ ನಮ್ಮ ಈ ಸಮಗ್ರ ಮಾಹಿತಿ ಚಾನಲ್ನ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೊಂದು ವಿಶೇಷ ಮಾಹಿತಿಯನ್ನು ನೀಡಿ ನಾನು ಈ ವಿಡಿಯೋದಿಂದ ಎಕ್ಸಿಟ್ ಆಗ್ತಾ ಇದ್ದೇನೆ. ಸ್ನೇಹಿತರೆ, ಈ ನಾಲ್ಕೈದು ಅಥವಾ 1-2 ದಿವಸಗಳ ಹಿಂದೆ ನೀವು ನೋಡಿರ್ಬೋದು, ರಾಜ್ಯ ಸರ್ಕಾರ ತನ್ನ ಕ್ಯಾಬಿನೆಟ್ನಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡ್ಕೊಳ್ತಿ. ಏನಂದರೆ, ರಾಜ್ಯದಲ್ಲಿ ಏನು ಕಂಪ್ನಿಗಳಿದ್ದಾವಲ್ಲ, ಖಾಸಗಿ ಕಂಪ್ನಿಗಳಲ್ಲಿ ಆ ಕಂಪನಿಯವರು, ಆ ಮಾಲೀಕರು ಏನಿದ್ದಾರೆ ಅವರು ಕನ್ನಡಿಗಾಗಿ ಮತ್ತು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕೆಲಸಗಾರರಿಗೆ ಆಡಳಿತಾತ್ಮಕ ಅಲ್ಲದ ಒಂದು ಕೆಲಸಗಳಲ್ಲಿ 75% ಮೀಸಲಾತಿಯನ್ನು, ಅಂದರೆ 75% ಕರ್ನಾಟಕದವರನ್ನೇ ಅಲ್ಲಿ ಅವರು ತುಂಬಿಕೊಳ್ಬೇಕು. ಮತ್ತು ಇನ್ನು ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ 100ಕ್ಕೆ 100ರಷ್ಟು ನಮ್ಮ ಕರ್ನಾಟಕದವರಿಗೆ ಇರಬೇಕು ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಚರ್ಚಿಸಿ ಮತ್ತು ಅವರ ಇದನ್ನು ಮಸೂದೆಯನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡ್ಕೊಂಡಿದ್ದರು. ಆದರೆ ಅದನ್ನು ವಿಧಾನಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ಬಂದರು. ಅದರ ಜೊತೆಗೆ ನಿನ್ನೆ ದಿವಸ ಅದನ್ನು ಜಾರಿಗೆ ತನ್ನ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ವಿಧಾನಸಭೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟರಲ್ಲಿ ಏನಾಗಿದೆ ಅಂತಂದರೆ, ಬಂಡವಾಳಶಾಹಿಗಳು ಅಂದರೆ ಯಾರು ಕಂಪ್ನಿ ಓನರ್ಸ್ ಇರ್ತಾರಲ್ಲ, ಅವರು ರಾಜ್ಯ ಸರ್ಕಾರದಲ್ಲೇ ಒತ್ತಡವನ್ನು ತಂದಿದ್ದಾರೆ. ಯಾರು ಅಂತ ಹೇಳಿ ನಮಗೇನು ಗೊತ್ತಿಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ಆತುರವಾಗಿ ಆ ಮಸೂದೆಯನ್ನು ಪಾಸ್ ಮಾಡಲು ಹೊರಟಿತ್ತು. ಬಹುಶಃ ನನಗೆ ರಾಜ್ಯ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳು ಮತ್ತು ಜನರ ಕಣ್ಣು ಅವ್ರು ಮಾಡಿರ್ತಕ್ಕಂಥ ಹಗರಣಗಳ ಮೇಲೆ ಇರ್ತಕ್ಕಂಥ ಒಂದು ಯೋಚನೆ ಮತ್ತು ಆಲೋಚನೆಯನ್ನು ಬೇರೆ ಕಡೆ ತಿರ್ರಿಸಬೇಕು ಅನ್ನೋ ಒಂದು ವಿಚಾರ ಸಲುವಾಗಿ ರಾಜ್ಯ ಸರ್ಕಾರವು ಆತುರವಾಗಿ ಇದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡಬೇಕಂತಕ್ಕಂಥ ಯೋಚನೆಯಲ್ಲಿ ಇತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಪೋಸ್ಟ್ ಮಾಡಿರುವುದನ್ನು ನೀವು ಕೂಡ ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಅದನ್ನು ಇವತ್ತು ಟ್ವಿಟರ್ ಹ್ಯಾಂಡಲಲ್ಲಿ ಹಾಕಿ, ನಾವು ಕನ್ನಡಿಗರಿಗೋಸ್ಕರ ನಮ್ಮ ರಾಜ್ಯ ಸರ್ಕಾರ ಇದೆ, ಅದಕ್ಕಾಗಿ ನಾವು ಕನ್ನಡಿಗರಿಗೆ ಅನುಕೂಲವಾಗಿ ನಮ್ಮ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಬರಹದಡಿಯಲ್ಲಿ ಟ್ವೀಟ್ ಮಾಡಿರ್ತಾರೆ. ಆ ಟ್ವೀಟ್ ಮಾಡಿದಾಗ ನನಗೂ ಸಹಿತ ಖುಷಿಯಾಗಿತ್ತು ಮತ್ತು ಕರ್ನಾಟಕದ ಎಲ್ಲರಿಗೂ ಕೂಡ ಖುಷಿಯಾಗಿತ್ತು. ಈ ಸರ್ಕಾರ ಆದ್ರೂ ಸಹಿತ ನಮ್ಮ ಕನ್ನಡ ಮತ್ತು ಕನ್ನಡ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ ಅನ್ನುವಂಥದ್ದು ಆಲೋಚನೆ ನಮ್ಮಲ್ಲಿ ಇತ್ತು. ಅದಕ್ಕಾಗಿ ಆತುರವಾಗಿ ಅದನ್ನು ಜಾರಿಗೆ ತೆಗೆದುಕೊಂಡು ಬಂದು ಇವತ್ತಿನ ದಿನ ಅವತ್ತೇ ಸಾಯಂಕಾಲ ಮತ್ತೆ ಆ ಟ್ವೀಟನ್ನು ತೆಗೆದುಗಿದು ಮತ್ತೊಂದು ಟ್ವೀಟ್ ಹಾಕ್ತಾರೆ. ಏನಂದರೆ, ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಿದೆ ಅಂತಕ್ಕಂಥ ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ಮತ್ತೊಂದು ಟ್ವೀಟ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಒಂದು ಕಾನೂನು ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಪಾಸ್ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಟ್ವೀಟ್ನಲ್ಲಿ ತಿಳಿಸ್ತಾರೆ ಎಲ್ಲರಿಗೆ. ಬಹುಶಃ ಈ ಒಟ್ಟಾರೆ ಆಗಿರ್ತಕ್ಕಂಥ ಘಟನೆಯನ್ನು ನಾನು ಗಮನಿಸಿದರೆ ಏನಾಗಿದೆಯಪ್ಪ ಅಂತಂದು ನಾವು ಆಲೋಚನೆಯನ್ನು ಮಾಡ್ತಾ ಹೋದರೆ ಅಥವಾ ಯೋಚಿಸ್ತಾ ಹೋದರೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಬಂಡವಾಳಶಾಹಿಗಳು ಹೇಗಿರ್ತಾರಂತಂದರೆ, ಅವರಿಗೆ ಬೇಕಾದಂಥ ಸ್ಕಿಲ್ಡ್ ಲೇಬರ್ಸ್ ಬೇಕಾಗಿರ್ತಾರೆ. ಅಂದರೆ ಕೆಲಸದ ಮಾಹಿತಿಯ ಇರ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಬೇಕಾಗಿರ್ತಾರೆ. ಆವಾಗ ಮಾತ್ರ ಅವರು ಬಿಸ್ನೆಸ್ ಆಗಿರ್ಬೋದು ಮತ್ತು ಅವ್ರ ಕೆಲಸ ಆಗ್ತಕ್ಕಂಥದ್ದು. ಅದರ ಸಲುವಾಗಿ ಅವರು
ಹಲವಾರು ಕಂಪನಿಗಳು ರಾಜ್ಯ ಸರ್ಕಾರಕ್ಕೆ ಏನು ಮಾಹಿತಿ ಅಂದರೆ ಏನು ಅವ್ರ ಕಡೆಯಿಂದ ಏನು ಸಂದೇಶ ರವಾನೆ ಮಾಡಿದ್ದಾರೆ ಅಂತಂದರೆ, ನಿಮ್ಮ ಕಾಯ್ದೆಯನ್ನು ನೀವು ಮಾಡ್ಕೊಳ್ಳಿ, ನಾವು ನಾವು ನಮ್ಮ ಪರವಾಗಿ ನಾವು ಇಲ್ಲಿ ಗೆದ್ದು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತಕ್ಕಂಥ ಸಂದೇಶವನ್ನು ಅವರು ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಅಂಥೇಳಿ ಸುದ್ದಿ ಬರ್ತಾ ಇದೆ. ಅದರ ಸಲುವಾಗಿ ಆತುರವಾಗಿ ಜಾರಿಗೆ ತರ್ತಕ್ಕಂಥ ಈ ಕಾಯ್ದೆಯನ್ನು ರಾಜ್ಯ ಸರ್ಕಾರವು ಸ್ಟಾಪ್ ಮಾಡಿ, ಮತ್ತು ನಾವು ಒಂದು ಸುಳ್ಳು ಭರವಸೆ ಅಂತ ಹೇಳ್ಬೋದು. ನಾವು ಇದೇನು ಬೇರೆ ಹೇಳಲಿಕ್ಕೆ ಆಗಲ್ಲ. ಇದು ಸುಳ್ಳು ಭರವಸೆಯನ್ನು ಜನರಿಗೆ ನೀಡಿದಂಗಾತು. ಮತ್ತು ಜನರಿಗೆ ಒಂದು ಕಡೆ ಮೋಸವನ್ನು ಮೋಸ ಅಥವಾ ಜನರ ದಿಕ್ಕನ್ನು ಬೇರೆ ಕಡೆ ತಿರ್ಸ್ತಕ್ಕಂಥ ಒಂದು ಆಲೋಚನೆಯನ್ನು ರಾಜ್ಯ ಸರ್ಕಾರದ ಇತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದನ್ನು ನೋಡಿದರೆ ಅವರು ಇಷ್ಟು ಆತುರವಾಗಿ ಅದನ್ನು ತರೋದು ಅವಶ್ಯಕತೆ ಇಲ್ಲ. ಹಲವಾರು ವರ್ಷಗಳಿಂದ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ನಾವು ಸೇರಿದಂತೆ ಹಲವಾರು ಜನರು ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರಿಗಾಗಿ ನೀವು ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬನ್ನಿ ಅಂತಕ್ಕಂಥ ಹಲವಾರು ರಾಜ್ಯ ಸರ್ಕಾರಗಳ ಮೇಲೆ ನಾವು ಹೋರಾಟ ಮಾಡಿರುವುದನ್ನು ಕೂಡ ಗಮನಿಸಿದ್ದೇವೆ. ಅಷ್ಟು ಹೋರಾಟ ಆದರೂ ಸಹಿತ ಇವರು ಈಗೇನು ಹೋರಾಟದ ಪರಿಸ್ಥಿತಿ ಇಲ್ಲ, ಏನಿಲ್ಲ, ಯಾರೂ ಕೂಡ ಹೋರಾಟ ಮಾಡ್ತಾ ಇಲ್ಲ. ಅದನ್ನು ಕೂಡ ಇದನ್ನು ಆತುರವಾಗಿ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ವಿಧಾನಸಭೆಗೆ ತೆಗೆದುಕೊಂಡು ಬಂದು ಇದೇನು ಚರ್ಚೆ ಮಾಡುವ ಹಂತದಲ್ಲಿರುವಾಗ ಯಾರೋ ಒಟ್ಟು ಬಂಡವಾಳಶಾಹಿಗಳು ಅಥವಾ ಶ್ರೀಮಂತರು ಮತ್ತು ಕಂಪನಿ ಓನರ್ಗಳು ಏನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇಳಿದಾಗ ಮತ್ತು ಉಲ್ಟಾ ಹೊಡೆರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಟಾ ಟ್ವೀಟ್ ಮಾಡಿರೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸರಿ, ಅದಕ್ಕಾಗಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಇವೇನು ವಿನಂತಿ ಮಾಡ್ಬೋದಂದರೆ, ನೀವು ಜನರಿಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ತೆಗೆದುಕೊಂಡು ಬನ್ನಿ, ಮತ್ತು ಇಂಥ ಆತುರ ನಿರ್ಧಾರಗಳನ್ನು ತೆಗೆದುಕೊಂಡು ಬರಬೇಡಿ ಅಂತಕ್ಕಂಥ ಸಂದೇಶನ ಈ ಮುಖಾಂತರ ನಾವು ನೀಡೋಣ. ಸ್ನೇಹಿತರೆ, ಒಟ್ಟಾರೆಯಾಗಿದ್ದು ಜನರ ದಿಕ್ಕನ್ನು ಬೇರೆ ಕಡೆ ತೀರಿಸ್ತಕ್ಕಂಥ ಒಂದು ಯೋಜನೆ ರಾಜ್ಯ ಸರ್ಕಾರದ ಇತ್ತು ಅಂಥೇಳಿ ಈ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡೋಣ ಮುಂದೆ ಹಾಗೆ ಹೋಗ್ತಾ ನೋಡೋಣ. ಸ್ನೇಹಿತರೆ, ದಯವಿಟ್ಟು ಈ ನಾವು ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಸಮಗ್ರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಮತ್ತೊಬ್ಬರಿಗೆ ತಿಳಿಸಿರಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ತೆಳಗೆ ಕಮೆಂಟ್ ಹಾಕಿ. ಹಾಗೆ ಮತ್ತೊಂದು ಸಾರಿ ವಿನಂತಿಸ್ಕೊಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೇವೆ.